ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ಕರ್ನಾಟಕದ ಬಜೆಟ್ಟಿನ ಮೇಲೆ ಈ ರಾಜ್ಯದ ಒಂದು ಆಶಾದಾಯಕವಾದ ಒಂದು ಮಹಾಪೂರ್ವವನ್ನೇ ನಮ್ಮ ನಾಡಿನ ಜನತೆ ಇಟ್ಕೊಂಡಿದ್ದಾರೆ. ಕರ್ನಾಟಕದ ಬಡ್ಜೆಟ್ ಏನಾಗುತ್ತೆ, ನಮ್ಮ ಕರ್ನಾಟಕದ ಜನತೆಗೆ ಯಾವ್ಯಾವ ಸವಲತ್ತುಗಳು ಸಿಗಬಹುದು ಅನ್ನೋದನ್ನು ಎಲ್ಲರ ನಿರೀಕ್ಷೆ ಈಗ ನಮ್ಮ ರಾಜ್ಯ ಸರ್ಕಾರದ ಬಡ್ಜೆಟಿನ ಮೇಲಿದೆ. ರೈತರ ಹೊರೆಯಾಗಿರ್ತಕ್ಕಂಥ ರೈತರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಆ ಒಂದು ವಿಷಯದಲ್ಲಿ ರೈತರ ಸಾಲವೇನಾದರೂ ಮನ್ನಾ ಮಾಡ್ತಾರ ಮಾನ್ಯ ಮುಖ್ಯಮಂತ್ರಿಗಳು ಈ ಬಡ್ಜೆಟಲ್ಲಿ? ಹಾಗೆ ಹೊಸ ತಾಲೂಕುಗಳನ್ನೇನಾದರೂ ಘೋಷಣೆ ಮಾಡ್ಬೋದಾ, ಅಥವಾ ಹೊಸ ಜಿಲ್ಲೆಗಳನ್ನೇನಾದರೂ ಘೋಷಣೆ ಮಾಡ್ಬೋದಾ? ಯಾವ್ಯಾವ ಯೋಜನೆಗಳನ್ನು ಬಿಡುಗಡೆ ಮಾಡ್ಬೋದು? ಸರ್ಕಾರಿ ನೌಕರದಾರರಿಗೆ ಏನಾದರೂ ಸಿಗ್ಬೋದಾ? ಅಂಗನವಾಡಿ ಕಾರ್ಯಕರ್ತರಿಗೆ ಏನಾದರೂ ಸಿಗ್ಬೋದಾ? ಅಥವಾ ಆಶಾ ಕಾರ್ಯಕರ್ತರಿಗೆ ಏನಾದರೂ ಸಿಗ್ಬೋದಾ? ಅಥವಾ ರೈತ ಬಾಂಧವರಿಗೆ ಏನಾದರೂ ಯೋಜನೆಗಳನ್ನು ರೂಪಿಸ್ಬೋದಾ? ಹೀಗೆ ಅನೇಕ ವಿಧದ ಯೋಜನೆಗಳ ಮಹಾಪೂರ್ವವನ್ನೇ ಹೊತ್ತು ನಿಂತಿದೆ ನಮ್ಮ ರಾಜ್ಯದ ಜನತೆ. ಕರ್ನಾಟಕ ರಾಜ್ಯದ ಏನು ಬಡ್ಜೆಟ್ 2026-27ನೇ ಸಾಲಿನ ಬಡ್ಜೆಟ್ ಏನಿದೆ, ಈ ಬಡ್ಜೆಟ್ಟು ಯಾವ ರೀತಿ ಬರುತ್ತೆ? ಅನೇಕ ನಮ್ಮ ಕನ್ನಡಿಗರು ಅನೇಕ ರೀತಿಯ ಆಶಾಭಾವನೆಗಳನ್ನು ಹೊತ್ತು ನಿಂತಿದ್ದಾರೆ. ಈ ಒಂದು ಬಡ್ಜೆಟ್ ಆಶಾದಾಯಕವಾಗಿರುತ್ತೆ. ನಮ್ಮ ಕೆಲವೊಂದು ಅನೇಕ ಹೋಬಳಿಗಳು ನಮ್ಮ ತಾಲೂಕು ಮಾಡಿ ಅಂತ ಕೇಳಿದ್ದಾರೆ, ಅವುಗಳೇನಾದರೂ ದೊರಕ್ಬೋದಾ? ಅನೇಕ ತಾಲೂಕುಗಳು ನಮ್ಮ ಜಿಲ್ಲೆ ಮಾಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ, ಹೋರಾಟಗಳನ್ನು ಮಾಡಿದ್ದಾರೆ, ಅವೇನಾದರೂ ಸಿಗ್ಬೋದಾ? ಇವತ್ತು ಅನೇಕ ಮೊದಲನೇದಾಗಿ ಈ ದೇಶದ ಬೆನ್ನೆಲುಬು ರೈತ. ಈ ರೈತನಿಗೆ ಆದಾಯವೇ ಸಿಗದೆ ಭಾಳಷ್ಟು ಜನ ಸಾಲದ ಹೊರೆಯಲ್ಲಿ ಹೊತ್ತಿದ್ದಾರೆ. ಈ ರೈತರ ಸಾಲವನ್ನೇನಾದರೂ ಈ ಬಡ್ಜೆಟಲ್ಲಿ ಮನ್ನಾ ಮಾಡಬಹುದಾ? ಹಾಗೆ ನಮ್ಮ ಈಗಿನ ಯುವಕರು ಅಂದರೆ ನಿರುದ್ಯೋಗಿಗಳೇನಿದ್ದಾರೆ, ಈ ನಿರುದ್ಯೋಗಿಗಳು ಭಾಳಷ್ಟು ಜನ ಒಂದು ರೀತಿಯಲ್ಲಿ ಬಕಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಏನಾಗ್ಬೋದು ಇವತ್ತಿನ ಬಡ್ಜೆಟಲ್ಲಿ? ಏನಾದರೂ ಉದ್ಯೋಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರ? ನಿರುದ್ಯೋಗಿಗಳಿಗೆ ಏನಾದರೂ ಉದ್ಯೋಗದ ಅವಕಾಶಗಳನ್ನೇನಾದರೂ ಕಲ್ಪಿಸ್ಬೋದಾ ಬಡ್ಜೆಟಲ್ಲಿ ಎಂಬ ನಿರೀಕ್ಷೆಯಲ್ಲಿ, ಎಂಬ ಒಂದು ಮಹದಾಕಾಂಕ್ಷೆಯಲ್ಲಿ ನಮ್ಮ ನಾಡಿನ ಕರ್ನಾಟಕದ ಹೆಮ್ಮೆಯ ನಾಡಿನ ಜನತೆ ಕಾಯ್ತಾ ಇದ್ದಾರೆ. ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಈ ನಾಡಿನ ಜನತೆಯ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾರ? ನಮ್ಮ ಯುವಕರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶವನ್ನೇನಾದರೂ ಕಲ್ಪಿಸ್ಬೋದಾ? ಈ ದೇಶದ ಬೆನ್ನೆಲುಬು ರೈತನಿಗೆ ಏನಾದರೂ ಸಾಲದ ಹೊರೆಯನ್ನೇನಾದರೂ ಇಳಿಸ್ಬೋದಾ? ಹಾಗೆ ನಮ್ಮ ತಾಲೂಕುಗಳನ್ನೇನಾದರೂ ನೀಡಬಹುದಾ? ಜಿಲ್ಲೆಗಳನ್ನೇನಾದರೂ ನೀಡಬಹುದಾ? ನಮ್ಮ ರಾಜ್ಯಕ್ಕೆ ಏನು ಬಡ್ಜೆಟಲ್ಲಿ ಮಂಡನೆ ಮಾಡಬಹುದು? ಯಾವ್ಯಾವ ಕೊಡುಗೆಗಳನ್ನು ನೀಡಬಹುದು? ಏನು ಬಡ್ಜೆಟಲ್ಲಿ ಸಿಗುತ್ತೆ ಅನ್ನೋ ಒಂದು ಆಶಾದಾಯಕವಾಗಿ ನಿರೀಕ್ಷೆಯಲ್ಲಿ ನಮ್ಮ ಜನತೆ ಇದ್ದಾರೆ. ಬಡ್ಜೆಟ್ಟಿಗೆ ಏನೇನು ಸಿಗಬಹುದು, ಏನು ಕೊಡ್ತಾರೆ ಅನ್ನೋದನ್ನು ಬಡ್ಜೆಟ್ ಬರೋವರೆಗೂ ಕಾದು ನೋಡಬೇಕಾಗಿದೆ.